ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಓನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 2 ಎಕರೆ 20 ಗುಂಟೆ ಮಾರುವಂಥ, ಸುತ್ತಲೂ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥ, ಮಧ್ಯದಲ್ಲಿ ಖಾಲಿ ಇರುವಂಥ 2 ಎಕರೆ ಮಾರುವಂಥ ಜಮೀನು. 2 ಎಕರೆ 20 ಗುಂಟೆ 2 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಜೊತೆಗೆ ವೇದಾವತಿ ನದಿ ಅಟ್ಯಾಚು, ಜೊತೆಗೆ ವಿಲೇಜ್ಗೆ 500 ಮೀಟ್ರ್ ಆಗುತ್ತೆ ಇಲ್ಲಿಂದ. ಇನ್ನು ಈ ಜಮೀನಲ್ಲಿ ನನಗೇನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಸ್ನೇಹಿತರೆ, ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ, 30 ಅಡಿ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 2 ಎಕರೆ 20 ಗುಂಟೆ ಮಾರುವಂಥ ಜಮೀನು. ಇನ್ನು ನನಗೆ ಮೊದಲನೇದಾಗಿ ಇಷ್ಟ ಆಗಿರುವಂಥ ಅಂಶಗಳ ಬಗ್ಗೆ ಗಮನ ಕೊಡೋದಾದರೆ, ಮೊದಲನೇದಾಗಿ ನಿಮಗೆ ನಾನು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಸರ್ವಿಸ್ ರೋಡು ದೊಡ್ಡದಾಗಿದೆ, 30 ಅಡಿ ಸರ್ವಿಸ್ ರೋಡು. ಜೊತೆಗೆ ವಿಲೇಜ್ ಕೂಡ ಹತ್ರ ಆಗುತ್ತೆ ನಿಮಗೆ. ಇಲ್ಲಿಂದ ಒಂದು 500 ಮೀಟ್ರ್ ಆಗುತ್ತೆ ವಿಲೇಜು. 2 ವಿಲೇಜು ಕೂಡ ಹತ್ರ ಆಗುತ್ತೆ. ನೀವೇನಾದರೂ ವಿಲೇಜ್ ಪಕ್ಕ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀವಿ ಅಂದರೆ ಅದು ಕೂಡ ತುಂಬ ಚೆನ್ನಾಗಿದೆ. ಇನ್ನು ಎರಡನೇದಾಗಿ ಮಣ್ಣು ಕೂಡ ರೆಡ್ ಸಾಯಿಲ್. ಕೊನೆಯದಾಗಿ ಅಂದರೆ ವೇದಾವತಿ ನದಿ ಅಟ್ಯಾಚ್ ಇರೋ ಜಾಗದಲ್ಲಿ ಏನಾದರೂ ಬ್ಲ್ಯಾಕ್ ಸಾಯಿಲ್ ಇರ್ಬೋದು, ಅದನ್ನು ಹೊರತುಪಡಿಸಿ ಇದೆಲ್ಲ ರೆಡ್ ಸಾಯಿಲ್ ನೀವು ನೋಡ್ತಾ ಇದ್ದೀರ ನೋಡಿ. ಜೊತೆಗೆ ಮೂರನೇದಾಗಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇನ್ನು ವೇದಾವತಿ ನದಿ ಅಟ್ಯಾಚ್ ಇರೋದು ಕೂಡ ನಮಗೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಸರ್ವಿಸ್ ರೋಡ್ ಅಟ್ಯಾಚು, ವಿಲೇಜ್ ಅಟ್ಯಾಚು, ಇವೆಲ್ಲವೂ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇನ್ನು ಇಷ್ಟ ಆಗದೇ ಇರೋಂಥ ಅಂಶದ ಕಡೆ ಗಮನ ಕೊಡೋದಾದರೆ, ನನಗೆ ವೇದಾವತಿ ನದಿ ಅಕ್ಕಪಕ್ಕ ಇರೋದ್ರಿಂದ ಯಾವುದೇ ರೀತಿ ಇಷ್ಟ ಆಗದೇ ಇರೋಂಥ ಅಂಶಗಳು ಈ ಜಮೀನಲ್ಲಿ ನನಗೆ ಸಿಗೋದಿಲ್ಲ. ಯಾಕೆಂದರೆ ನೀರಿನ ಸಮಸ್ಯೆ ಅಂತೂ ಇಲ್ಲ. ಇನ್ನು ಮಣ್ಣು ರೆಡ್ ಸಾಯಿಲು, ಇನ್ನು ವಿಲೇಜ್ ಕೂಡ ಹತ್ರ ಆಗುತ್ತೆ. ಎಲ್ಲವೂ ಕೂಡ ಪ್ಲಸ್ ಇರಬೇಕಾದ್ರೆ ಮೈನಸ್ ಮಾತ್ರ ಯಾವುದೇ ರೀತಿ ಹುಡುಕೋದಕ್ಕೆ ಆಗಲ್ಲ. ಇನ್ನು ಚಳ್ಳಕೆರೆಗೆ 32 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಬೆಂಗಳೂರಿಗೆ 232 ಕಿಲೋಮೀಟ್ರ್ ಆಗುತ್ತೆ. ಇನ್ನು ವಿಲೇಜ್ ಪಕ್ಕ ಯಾವುದಾದ್ರು ಜಮೀನು ಹುಡುಕ್ತಾ ಇದ್ದರೆ ನಿಮಗಿದು ತುಂಬ ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ನೀವೇನಾದರೂ ಈ ಜಮೀನು ಖರೀದಿಸಬೇಕಾದರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ. ಅದಾದ ನಂತರ ಮುಂದಿನ ಎಲ್ಲ ಅಂದರೆ ಖರೀದಿಸುವಂಥ ಕೆಲಸ ಮಾಡಿ. ಇನ್ನು ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೋಡಿರಿ, ಇಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು. ಏನು ಈ ಜಮೀನು ವೇದಾವತಿ ನದಿ, ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದೀನಿ, ವೇದಾವತಿ ನದಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವಾಗಲೂ ಬಂದಿಲ್ಲ. ನಿಮಗೇನಾದರೂ ವೇದಾವತಿ ನದಿ ಅಟ್ಯಾಚ್ ಇರಬೇಕು, ಜೊತೆಗೆ ವಿಲೇಜ್ ಹತ್ರ ಇರಬೇಕು, ತುಂಬ ಚೆನ್ನಾಗಿರಬೇಕು ಜಮೀನು ಅಂದರೆ ಇದು ನನಗೆ ಸೂಕ್ತ. ಜೊತೆಗೆ ಒಂದು 4-5 ವರ್ಷದಿಂದ ಇದನ್ನು ಜಮೀನನ್ನು ಉಳುಮೆ ಮಾಡೋದಕ್ಕೆ ಹೋಗಿಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಈ ಜಮೀನಿಗೆ ಸಮಸ್ಯೆನೇ ಇಲ್ಲ. ನಿಮಗೆ ಕೊನೆಯಲ್ಲಿ ನಾನು ದಾರಿ ಕೂಡ ತೋರಿಸ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.